ಕಾಯಕವೇ ಕೈಲಾಸ. ಈ ವಚನ ಕೇವಲ ಮಾತಲ್ಲ, ಇದು ಒಂದು ನಂಬಿಕೆ, ಇದು ಒಂದು ಬದುಕಿನ ದಾರಿ. ಈ ವಚನ ಹುಟ್ಟಿದ್ದು 900 ವರ್ಷಗಳ ಹಿಂದೆ, ವಿಶ್ವದ ಪ್ರಪ್ರಥಮ ಧಾರ್ಮಿಕ ಸಂಸತ್ತು ಅಂತ ಕರೆಯಲ್ಪಡುವ ಅನುಭವ ಮಂಟಪದಿಂದ. ಇದು ಯಾವುದೋ ದೇವಾಲಯದ ಕತೆ ಅಲ್ಲ, ರಾಜಸಭೆಯ ಕಥೆಯೂ ಅಲ್ಲ, ಆದರೆ ಇದು ಮಾನವ ಸಮಾನತೆಯ ಕಥೆ. ಇಲ್ಲಿ ಮಾತಾಡಿದವರು ಕೇವಲ ರಾಜರೋ ಅಥವಾ ಮೇಧಾವಿಗಳೋ ಅಲ್ಲ, ಜೀವನದ ಅನುಭವ ಇರುವವರು. ಅದು 12ನೇ ಶತಮಾನ. ಆ ಕಾಲದಲ್ಲಿ ಸಮಾಜದಲ್ಲಿ ಎಲ್ಲವೂ ಜನ್ಮದಿಂದನೇ ನಿರ್ಧಾರ ಆಗ್ತಾ ಇತ್ತು. ಯಾರು ಮಾತಾಡಬೇಕು, ಯಾರು ಮೌನವಾಗಿರಬೇಕು, ಯಾರು ಪ್ರಶ್ನೆ ಕೇಳಬಹುದು, ಯಾರು ಕೇಳಬಾರದು, ಎಲ್ಲದಕ್ಕೂ ನಿಯಮ ಇತ್ತು. ಸ್ತ್ರೀಯ ಧ್ವನಿ ಮೌನವಾಗಿತ್ತು. ಕಾರ್ಮಿಕನ ಅನುಭವಕ್ಕೆ ಮೌಲ್ಯ ಇರಲಿಲ್ಲ. ಅನುಭವಕ್ಕಿಂತ ಪದವಿಗೆ ಹೆಚ್ಚು ಗೌರವ ಇತ್ತು. ಈ ಮೌನದ ಮಧ್ಯೆ ಒಂದು ಪ್ರಶ್ನೆ ಹುಟ್ಟಿತು. ಮಾನವನ ಮೌಲ್ಯ ಅವನ ಹುಟ್ಟಿನಲ್ಲಿ ಇದೆಯಾ ಅಥವಾ ಅವನ ಬದುಕಿನಲ್ಲಿ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತವರು ಬಸವಣ್ಣ. ಅವರು ರಾಜರಲ್ಲ, ಯೋಧರೂ ಅಲ್ಲ, ಆದರೆ ಒಬ್ಬ ಚಿಂತಕ. ಬಸವಣ್ಣನವರು ನಂಬಿದ್ದು ಒಂದೇ, ಅನುಭವದಿಂದ ಬಂದ ಮಾತು ಮಾತ್ರ ಸತ್ಯ. ಅದಕ್ಕಾಗಿ ಅವರು ಆರಂಭಿಸಿದ ಸಭೆಗೆ ಹೆಸರು ಕೂಡ ಇಟ್ರು, ಅನುಭವ ಮಂಟಪ ಅಂತ. ಅನುಭವ ಮಂಟಪ ಒಂದು ಮುಚ್ಚಿದ ಸಭಾಂಗಣ ಅಲ್ಲ, ಇದೊಂದು ತೆರೆದ ಸಭೆ. ಇಲ್ಲಿ ಯಾರಿಗೂ ಪ್ರವೇಶ ನಿರಾಕರಣೆ ಇಲ್ಲ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ರಾಜನೂ ಸಮಾನ, ಕಾರ್ಮಿಕನೂ ಸಮಾನ, ಸ್ತ್ರೀಯೂ ಸಮಾನ, ಪುರುಷನೂ ಸಮಾನ. ಇಲ್ಲಿ ಮಾತಾಡಿದ್ದು ಪದವಿಗಳು ಅಲ್ಲ, ಅನುಭವಗಳು. ಈ ಸಭೆಯಲ್ಲಿ ಕೇಳಿಬಂದ ಧ್ವನಿಗಳು ಇಂದಿಗೂ ಪ್ರತಿಧ್ವನಿಸ್ತಿದ್ದಾವೆ. ಅಲ್ಲಮ್ಮ ಪ್ರಭುರವರು ತಮ್ಮ ಪ್ರಶ್ನೆಗಳ ಮೂಲಕ ಸತ್ಯ ಹುಡುಕಿದವರು. ಅಕ್ಕ ಮಹಾದೇವಿ ಇವರು ಮಹಿಳೆಯರ ಧ್ವನಿಗೆ ಧೈರ್ಯ ನೀಡಿದವರು. ಇವರು ತಮ್ಮ ಚಿಂತನೆಗಳ ಮೂಲಕ ಇಡೀ ಜಗತ್ತನ್ನೇ ಸೆಳೆದವರು. ಇವರು ತಮ್ಮ ಚಿಂತನೆಗಳನ್ನ ವಚನಗಳ ಮೂಲಕ ಹೇಳಿದ್ರು. ವಚನಗಳು ಅಲಂಕಾರ ಅಲ್ಲ, ಅವು ಬದುಕಿನಿಂದ ಹುಟ್ಟಿದ ಸತ್ಯ. ಆದರೆ ಸಮಾನತೆ ಎಲ್ರಿಗೂ ಇಷ್ಟ ಆಗಲಿಲ್ಲ. ಪ್ರಶ್ನೆಗಳು ಶಕ್ತಿಗೆ ಅಪಾಯವಾಗಿ ಕಾಣಿಸಿದ್ವು. ಸಾಮಾಜಿಕ ವಿರೋಧ, ರಾಜಕೀಯ ಒತ್ತಡ ಇವುಗಳು ನಿಧಾನವಾಗಿ ಅನುಭವ ಮಂಟಪದ ಮೇಲೆ ಪ್ರಭಾವ ಬೀರ್ತಾ ಬಂದ್ವು. ಅನುಭವ ಮಂಟಪ ನಿಧಾನವಾಗಿ ಮುಚ್ಚಲ್ಪಡ್ತು. ಒಂದು ಕಟ್ಟಡ ನಿಂತು ಹೋಯ್ತೆ ವಿನಃ ಆಲೋಚನೆ ನಿಲ್ಲಿಲ್ಲ. ಅವು ವಚನಗಳಾಗಿ ಇಂದಿಗೂ ಜೀವಂತವಾಗಿವೆ. ಅನುಭವ ಮಂಟಪ, ನಾಟ್ ಜಸ್ಟ್ ಅ ಪ್ಲೇಸ್ ಬಟ್ ಅ ವೇ ಆಫ್ ಲಿಸ್ನಿಂಗ್. ಇಲ್ಲಿ ಶಬ್ದಕ್ಕಿಂತ ಅನುಭವ ದೊಡ್ಡದಾಗಿತ್ತು. 900 years ago, equality was not spoken, it was lived. Buildings may fall, but ideas born from the truth, they never fade. ಅನುಭವ ಮಂಟಪ ಅಂತ್ಯ ಅಲ್ಲ. It is a quiet reminder that every lived voice matters. Just imagine 900 years ago there was a parliament existed, that too in Karnataka. I am very proud of it. Thank you so much. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕನ್ನಡ ಇತಿಹಾಸದ ಕತೆಗಳಿಗಾಗಿ